ಅಮ್ಮ ಮಗ ಇಬ್ರು ತಿಂಡಿಗೆ ವೇಟ್ ಮಾಡ್ತಾ ಇರ್ತಾರೆ. ಶ್ರುತಿ, ಇನ್ನೂ ಎಷ್ಟು ಹೊತ್ತು? ಬೇಗ ತಿಂಡಿ ಕೊಡು, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ. ಆಯ್ತು ರೀ, ಬಂದೆ. ಸ್ವಲ್ಪ ಹೊತ್ತಲ್ಲಿ ಶ್ರುತಿ ಇಬ್ರಿಗೂ ತಿಂಡಿ ತಂದು ಕೊಡ್ತಾಳೆ. ರೀ, ತಿಂಡಿ ಹೇಗಾಗಿದೆ? ರವಿ ಏನೋ ಹೇಳ್ಬೇಕು ಅನ್ನೋಷ್ಟೊತ್ತಿಗೆ ಅವನಿಗೆ ವಾಂತಿ ಬಂದ ಹಾಗಾಗುತ್ತೆ. ಸೀದಾ ವಾಶ್ ಬೇಸಿನ್ ಕಡೆ ಓಡ್ತಾನೆ. ಶ್ರುತಿ, ಅವ್ನು ಯಾಕೋ ವಾಂತಿ ಮಾಡ್ಕೊಳ್ತಾ ಇದ್ದಾನೆ. ಹೋಗಮ್ಮ, ಬೇಗ ಹೋಗಿ ಸ್ವಲ್ಪ ನೀರು ತಗೊಂಡ್ ಬಾ ಅವನಿಗೆ. ಸರಿ ಅತ್ತೆ. ರೀ, ತಗೊಳ್ಳಿ ನೀರು, ಕುಡೀರಿ. ರೀ, ಈಗ ಹೇಗೆ ಅನಿಸ್ತಿದೆ? ಸ್ವಲ್ಪ ಆರಾಮ ಅನಿಸ್ತಾ ಇದೆಯಾ? ಏನಾಯ್ತಪ್ಪ ರವಿ, ಆರಾಮಾಗಿದೆಯಾ ತಾನೇ? ಯಾಕೆ ಏನಾದರೂ ಹುಷಾರಿಲ್ವಾ? ಇಲ್ಲಮ್ಮ, ಏನಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಶ್ರುತಿ, ನೀನೇನು ಅಡುಗೆ ಮನೇಲಿ ಅಡುಗೆ ಮಾಡ್ತೀಯೋ ಇಲ್ಲ ತಲೆ ಕೂದಲನ್ನ ಕಿತ್ಕೊಂತ ಕೂತಿರ್ತೀಯೋ? ಯಾಕ್ರಿ, ಯಾಕೆ ಕೇಳ್ತಿದ್ದೀರಾ? ಮತ್ತಿನ್ನೇನು, ನೀನು ನನಗೆ ಕೊಟ್ಟಿದ್ದ ತಿಂಡಿಲಿ ಪೂರ್ತಿ ನಿನ್ನ ತಲೆ ಕೂದಲೇ ಇದೆ. ಅದನ್ನ ನೋಡಿ ಹೇಸಿಗೆ ಆಗಿ ನನಗೆ ವಾಂತಿನೇ ಬಂದ್ಬಿಡ್ತು. ಹೌದೇನೋ, ನಾನು ಇನ್ನೂ ತಿನ್ನಕ್ಕೆ ಶುರು ಮಾಡಿರಲಿಲ್ಲ, ಅದಕ್ಕೆ ನನಗೆ ಅಷ್ಟು ಗೊತ್ತಾಗಲಿಲ್ಲ. ಸಾರಿ ರೀ, ಇನ್ಮೇಲೆ ನಾನು ಅಡುಗೆ ಮಾಡಬೇಕಿದ್ರೆ ಸ್ವಲ್ಪ ಹುಷಾರಾಗಿರ್ತೀನಿ. ಈಗ ನೀವು ಸ್ವಲ್ಪ ಹೊತ್ತಿರಿ, ನಾನು ನಿಮಗೆ ಬೇರೆ ಏನಾದರೂ ತಿಂಡಿ ಮಾಡ್ಕೊಂಡು ಬರ್ತೀನಿ. ಏನು ಬೇಕಾಗಿಲ್ಲ, ನಾನು ಹೊರಗಡೆನೇ ಏನಾದರೂ ತಿನ್ಕೋತೀನಿ. ಈಗ ನಿಮಗೆ ಗೊತ್ತಾಗಿರ್ಬೇಕು, ಈ ಸ್ಟೋರಿ ಶ್ರುತಿ ಅನ್ನೋ ಹುಡುಗಿದು. ಅವಳಿಗೆ ತಲೆ ಕೂದಲು ತುಂಬಾನೇ ಉದುರ್ತಾ ಇರತ್ತೆ. ಅದು ಎಷ್ಟು ಮಟ್ಟಿಗೆ ಅಂದ್ರೆ ಮನೇಲಿ ಎಲ್ಲುಡಿದ್ರೂ ಅವಳ ತಲೆ ಕೂದಲೇ ಕಾಣಿಸ್ತಾ ಇರತ್ತೆ. ಶ್ರುತಿ, ಅವನು ಹೇಳೋದು ನಿಜ. ತಿನ್ನೋ ಊಟದಲ್ಲಿ ಈ ತರ ತಲೆ ಕೂದಲು ಸಿಕ್ಕಿದ್ರೆ ಯಾರಿಗೆ ತಾನೇ ತಿನ್ನಕ್ ಮನ್ಸಾಗುತ್ತೆ? ನಿನಗೆ ಎಷ್ಟು ಸಲ ಹೇಳಿಲ್ಲ ನಿನ್ನ ತಲೆ ಕೂದಲು ಉದುರೋ ಸಮಸ್ಯೆಗೆ ಏನಾದರೂ ಟ್ರೀಟ್ಮೆಂಟ್ ತಗೋ ಅಂತ? ಎಷ್ಟು ಹೇಳಿದ್ರು ಮಾತೇ ಕೇಳಲ್ಲ. ಅತ್ತೆ, ಟ್ರೀಟ್ಮೆಂಟ್ ತಗೊಳ್ಳೋಷ್ಟು ನನಗೇನು ತಲೆ ಕೂದಲು ಉದ್ರಲ್ಲ, ನೀವು ಸುಮ್ಮನೆ ಇರಿ, ಏನೇನೋ ಹೇಳಬೇಡಿ. ಎಷ್ಟು ಹೇಳಿದ್ರು ಮಾತೇ ಕೇಳಲ್ಲ ಅಂತಾಳೆ. ಪಾಪ ನನ್ನ ಮಗ ತಿಂಡಿನೇ ತಿಂದು ಹಾಗೆ ಆಫೀಸಿಗೆ ಹೋದ. ಅತ್ತೆ, ನನ್ನ ಫ್ರೆಂಡ್ ರಮ್ಯಾ ಫೋನ್ ಮಾಡಿದ್ಲು. ಅವಳು ಇಲ್ಲೇ ನಮ್ಮ ಮನೆ ಹತ್ರ ಒಂದು ಕೆಫೆ ಇದೆ, ಅಲ್ಲಿ ಮೀಟ್ ಆಗೋಣ ಅಂತ ಹೇಳಿದ್ದಾಳೆ. ಇಬ್ಬರು ಮೀಟ್ ಆಗಿ ತುಂಬ ದಿನ ಆಯ್ತತ್ತೆ. ನಾನು ಹೋಗಿ ಅವಳನ್ನ ಮೀಟ್ ಮಾಡಿ ಮಾತಾಡ್ಸ್ಕೊಂಡು ಬರ್ತೀನಿ. ಆಯ್ತಮ್ಮ, ಹೋಗ್ಬಾ. ಆದರೆ ಕತ್ಲಾಗೋಷ್ಟೊಳಗೆ ಬಂದ್ಬಿಡು, ಲೇಟ್ ಮಾಡ್ಕೋಬೇಡ. ಇಲ್ಲ ಅತ್ತೆ, ಬೇಗ ಬಂದ್ಬಿಡ್ತೀನಿ. ಸರಿ, ಹಾಗಾದ್ರೆ ಹೋಗ್ಬಾ. ಶ್ರುತಿ ರೆಡಿಯಾಗಿ ಅವಳ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾಳೆ. ಸ್ವಲ್ಪ ತಲೆ ಬಾಚ್ಕೊಳ್ಳೋಣ ಅಂದ್ರೆ ಬಾಚಣಿಗೆ ಎಲ್ಲೂ ಸಿಕ್ತಿಲ್ವಲ್ಲ, ಅದೆಲ್ಲಿ ಇಟ್ಬಿಟ್ಟಿದ್ದೀನೋ ಏನೋ. ಇಲ್ಲೂ ಇಲ್ಲ, ಇನ್ನೇನು ತಾನೇ ಮಾಡೋದು? ಶ್ರುತಿ ರೂಮಿಗೆ ಹೋಗಿ ಅವಳ ಬಾಚಣಿಗೆನೆ ತಗೊಂಡು ಬಾಚ್ಕೋತೀನಿ. ಸುಜಾತ ಶ್ರುತಿ ರೂಮಿಗೆ ಬಂದು ನೋಡಿದವಳು ಶಾಕ್ ಆಗಿಬಿಡ್ತಾಳೆ. ಯಾಕಂದ್ರೆ ರೂಮಲ್ಲಿ ಎಲ್ಲಿ ನೋಡಿದ್ರಲ್ಲಿ ತಲೆ ಕೂದಲು, ಬೆಡ್ ಮೇಲೆ, ದಿಮ್ ಮೇಲೆ, ಆಮೇಲೆ ಅವಳ ಶ್ರುತಿಯ ಬಾಚಣಿಗೆಯಲ್ಲಿ ಸಿಕ್ಕಾಪಟ್ಟೆ ತಲೆ ಕೂದಲಿರುತ್ತೆ. ಅಯ್ಯೋ ದೇವ್ರೆ, ಇದೇನು ರೂಮಾ ಏನಿದು? ಇಡೀ ರೂಮ್ ತುಂಬ ಎಲ್ಲಿ ನೋಡಿದ್ರು ತಲೆ ಕೂದಲು. ಈ ಹುಡುಗಿಗೆ ಇದನ್ನೆಲ್ಲ ನೋಡಿದ್ರು ಏನು ಅನ್ಸಲ್ವಾ? ಇವಳು ಪಾಚಣಿಗೆ ತಗೊಂಡು ತಲೆ ಬಾಚ್ಕೊಂಡ್ರಾಯ್ತು ಅಂತ ಬಂದೆ. ಅವಳು ಪಾಚಣಿಗೆ ನೋಡ್ತಿದ್ರೆ ಮುಟ್ಟಕ್ಕೆ ಮನ್ಸಾಗ್ತಿಲ್ಲ. ಆ ಪಾಚಣಿಗೆ ತುಂಬ ತಲೆ ಕೂದಲು. ಏನು ಕರ್ಮನೋ ಏನೋ, ಬರ್ಲಿ ಇವತ್ತು ಮನೆಗೆ ಅವಳು, ವಿಚಾರಿಸ್ಕೊತೀನಿ. ಸಂಜೆ ಸಮಯ. ಬಂದೇನಮ್ಮ? ಹಾಂ ಅತ್ತೆ, ಬಂದೆ. ಅತ್ತೆ, ಇವತ್ತು ರಾತ್ರಿ ಊಟಕ್ಕೆ ಪಲಾವ್ ಮಾಡ್ಲಾ? ಇವರಿಗೆ ಪಲಾವ್ ಅಂದರೆ ತುಂಬ ಇಷ್ಟ ಅಲ್ವಾ? ಮತ್ತೆ ನಿನಗಿಷ್ಟ ಇಲ್ವೇನಮ್ಮ? ಅತ್ತೆ, ನನಗೆ ಅವ್ರಿಗಿಂತ ಜಾಸ್ತಿ ಇಷ್ಟ. ಸರಿ ಸರಿ, ಇಲ್ಲೇ ಇರೋ, ನಾ ಒಂದು ನಿಮಿಷ ಬಂದೆ. ಸುಜಾತ ಒಳಗೆ ಹೋದವಳು ಶ್ರುತಿ ರೂಮ್ನಲ್ಲಿ ಅವಳ ಉದ್ರಿದ ಕೂದಲೆಲ್ಲ ಬಿದ್ದಿತ್ತಲ್ವ, ಅದನ್ನೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ತಗೊಂಡು ಬರ್ತಾಳೆ. ತಗೋ, ತಿನ್ನಿದನ್ನ, ಇದು ನಿನಗೆ ಇನ್ನೂ ಜಾಸ್ತಿ ಇಷ್ಟ ಅಲ್ವಾ? ಇಲ್ಲ ಅತ್ತೆ, ಇದನ್ನ ಯಾರು ನನಗಿಷ್ಟ ಅಂತ ಹೇಳಿದ್ದು? ಇದನ್ನ ಯಾರಾದ್ರೂ ತಿಂತಾರ? ತಗೊಂಡೋಗಿ ಇದನ್ನ. ಅಷ್ಟೊಂದು ಅಸಹ್ಯ ಮಾಡ್ಕೊಳಕ್ಕೆ ಇದು ಬೇರೆ ಯಾರ್ದು ಅಲ್ಲಮ್ಮ, ನಿನ್ನ ತಲೆ ಕೂದಲೇ. ನಿನ್ನ ತಲೆ ಕೂದಲ ಬಗ್ಗೆನೇ ನಿನಗೆ ಇಷ್ಟೊಂದು ಅಸಹ್ಯನಾ? ಇಲ್ಲ ಅತ್ತೆ, ಇದು ನನ್ನ ತಲೆ ಕೂದಲಲ್ಲ. ನನ್ನ ತಲೆ ಕೂದಲು ಈ ಥರ ಎಲ್ಲ ಉದುರದೇ ಇಲ್ಲ. ಇದು ನಿಮ್ಮ ತಲೆ ಕೂದಲೇ ಇರಬೇಕು. ವಯಸ್ಸಾದ್ಮೇಲೆ ತಲೆ ಕೂದಲು ತುಂಬಾ ಉದುರುತ್ತಲ್ವಾ? ನಾನೇ ನಿನ್ನ ರೂಮಲ್ಲಿ ಮಲ್ಕೋತೀನೇನೆ. ಈ ತಲೆ ಕೂದಲೆಲ್ಲ ಸಿಕ್ಕಿರೋದು ನಿನ್ನ ರೂಮಲ್ಲಿ. ಸ್ವಲ್ಪನಾದ್ರೂ ಸುಧಾರಿಸು ಶ್ರುತಿ, ಹೇಳೋದನ್ನ ಅರ್ಥ ಮಾಡ್ಕೊ. ಏನು ಹೇಳಿದ್ರು ತಲೆಗೆ ಹಾಕೊಳ್ಳಲ್ಲ ಅಂತೀಯಲ್ಲ. ಇಷ್ಟೊತ್ತರೆಗೂ ಹಾರಾಡ್ತಿದ್ದಂಥ ಶ್ರುತಿ ಆ ತಲೆ ಕೂದಲೆಲ್ಲ ಅವಳ ರೂಮಲ್ಲೇ ಸಿಕ್ಕಿದ್ದು ಅಂತ ಹೇಳ್ತಿದ್ದ ಹಾಗೆ ಸೈಲೆಂಟ್ ಆಗಿಬಿಡ್ತಾಳೆ. ಏನೂ ಮಾತಾಡದೆ ಅಲ್ಲಿಂದ ಹೋಗ್ತಾಳೆ. ಮಾರನೇ ದಿನ. ಶ್ರುತಿ, ಬೇಗ ಸ್ನಾನ ಮುಗಿಸಿ ಆಚೆ ಬಾಮ್ಮ, ನಾನು ಸ್ನಾನಕ್ಕೆ ಹೋಗ್ಬೇಕು. ಅಮ್ಮ, ನೀನು ನನ್ನ ಸ್ನಾನ ಆದ್ಮೇಲೆ ಹೋಗಮ್ಮ. ಯಾಕೋ ಇಷ್ಟು ಬೆಳಿಗ್ಗೆ ನೀನೆಲ್ಲಾದ್ರೂ ಹೋಗೋದಿದ್ಯಾ? ಇಲ್ಲಮ್ಮ, ಎಲ್ಲೂ ಹೋಗೋದಿಲ್ಲ. ಆಫೀಸಿಗೆ 10 ಗಂಟೆಗೆ ಹೋಗಬೇಕು ಅಷ್ಟೇ. ಹಾ, ಮತ್ತೆ ಹಾಗಾದ್ರೆ ನೀನು ಆಮೇಲೆ ಸ್ನಾನ ಮಾಡು. ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಅದಕ್ಕೆ ನಾನು ಬೇಗ ಸ್ನಾನ ಮಾಡಬೇಕು. ಅಯ್ಯೋ ದೇವ್ರೆ, ಈ ಅಮ್ಮನಿಗೆ ನನ್ನ ಸ್ನಾನ ಆದ್ಮೇಲೆ ಹೋಗು ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಹೇಗೆ ಅರ್ಥ ಮಾಡಿಸ್ಲಿ? ಶ್ರುತಿ, ಬೇಗ ಬಾಮ್ಮ. ಈ ಶ್ರುತಿ ಏನು ಸ್ನಾನ ಮಾಡ್ತಿದ್ದಾಳೋ ಇಲ್ಲ ನೀರನ್ನ ಬಾತ್ರೂಮಿಂದ ಆಚೆ ಹೋಗ್ತಾ ಇದ್ದಾಳೋ?
ಶ್ರುತಿ, ಸ್ವಲ್ಪ ನೋಡಿ ಸ್ನಾನ ಮಾಡಮ್ಮ, ನೀರೆಲ್ಲ ಆಚೆ ಬರ್ತಿದೆ. ನಾನು ಏನು ಮಾಡಲಿ ಅತ್ತೆ, ಈ ಬಾತ್ರೂಮಲ್ಲಿ ನೀರು ಹೋಗೋ ಜಾಗ ಎಲ್ಲ ಬ್ಲಾಕ್ ಆಗಿ ಹೋಗಿದೆ, ಮತ್ತೆ ನೀರು ಆಚೆನೇ ಬರುತ್ತಲ್ವಾ? ಹೌದಾ, ಸರಿ ಸರಿ, ಸ್ವಲ್ಪ ಬೇಗ ಬಾಮ್ಮ, ನಾನು ಸ್ನಾನಕ್ಕೆ ಹೋಗಬೇಕು. ನನ್ನ ಸ್ನಾನ ಆಯ್ತತ್ತೆ, ನೀವು ಹೋಗಿ. ಶ್ರುತಿ ಹೊರಗಡೆ ಬರ್ತಿದ್ದ ಹಾಗೆ ಸುಜಾತ ಸ್ನಾನಕ್ಕೆ ಹೋಗ್ತಾಳೆ. ಬಾತ್ರೂಮ್ ಒಳಗೆ ಬರೋ ಸುಜಾತನಿಗೆ ಬಾತ್ರೂಮ್ ಪರಿಸ್ಥಿತಿ ನೋಡಿ ತಲೆ ಎಲ್ಲ ಕೆಟ್ಟು ಹೋಗ್ಬಿಡುತ್ತೆ. ಶ್ರುತಿ, ಶ್ರುತಿ ಬಾರೆ ಇಲ್ಲೇ. ಏನಾಯ್ತತ್ತೆ? ಗಿರ್ಲೆ ಏನಾದ್ರೂ ನೋಡಿ ಹೆದರ್ಕೊಂಡ್ರಾ? ನಿನಗೆ ಏನ್ ಮಾಡ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾಕತ್ತೆ, ಏನಾಯ್ತು? ನೋಡಿಲ್ಲಿ, ಇದೇನಿದು? ಬಾತ್ರೂಮ್ ತುಂಬಾ ಕೂದಲು, ತಲೆ ಕೂದಲು ತುಂಬ ಹೋಗಿದೆ. ಬಾತ್ರೂಮ್ ಬ್ಲಾಕ್ ಆಗಿ ನೀರು ಹೋಗದೆ ಇರೋದು ನಿನ್ನ ಉದುರಿರೋ ತಲೆ ಕೂದಲಿಂದ. ನಿನ್ ತಲೆ ಕೂದಲು ಉದುರೋದನ್ನ ಕಂಟ್ರೋಲ್ ಮಾಡ್ಕೊಂಡ್ಲಿಲ್ಲ ಅಂದ್ರೆ ನಿನ್ನನ್ನ ಬೋಳ್ಸಿ ಬಾಂಡ್ಲಿ ಮಾಡ್ಬಿಡ್ತೀನಿ ನೋಡು. ಇಲ್ಲೆಲ್ಲರಿಗೂ ಬರೀ ನನ್ನ ತಪ್ಪೆ ಕಾಣುತ್ತೆ. ಎಲ್ಲೇ ತಲೆ ಕೂದಲು ಕಂಡ್ರು ಎಲ್ಲ ನನಗೆ ಅಂತಾರೆ. ಯಾಕೆ? ಈ ಮನೇಲಿ ನನ್ಗಷ್ಟೇ ತಲೆ ಕೂದಲು ಇರೋದು, ಇವ್ರಿಗೆ ಯಾರಿಗೂ ತಲೆ ಕೂದಲೇ ಇಲ್ಲ. ಅದು ಹಾಗಲ್ಲ ಶ್ರುತಿ, ನಮಗೂ ಎಲ್ಲ ತಲೆ ಕೂದಲಿದೆ, ಆದರೆ ನಿನ್ನ ಥರ ಅಷ್ಟು ಕೂದಲು ನಮಗೆ ಉದುರೋದಿಲ್ಲ. ನಿನ್ನ ತಲೆ ಕೂದಲು ತುಂಬ ಉದುರುತ್ತೆ, ಆದರೆ ನೀನು ಅದನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ. ಅಮ್ಮ ಸುಮ್ಮನೆ ನಿನಗೆ ಬೈಬೇಕು ಅಂತ ಹೇಳ್ತಾ ಇದ್ದಾರಾ? ಹೇಳಿ ನೋಡೋಣ, ನಿನ್ನ ಕಣ್ಣೆದ್ರಿಗೆ ಕಾಣ್ತಿಲ್ವಾ ಅಲ್ಲಿ ತಲೆ ಕೂದಲು ಅಷ್ಟೊಂದು ಬಿದ್ದಿರೋದು? ಅಮ್ಮ ನಿನಗೇನು ಬೇಜಾರಾಗಲಿ ಅಂತ ಈ ಥರ ಎಲ್ಲ ಹೇಳ್ತಾರಾ? ಹೇಳು. ಹೌದು, ನನಗೆ ಬೇಜಾರಾಗ್ಲಿ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಈ ಮನೇಲಿ ನಾನು ಕೆಟ್ಟವಳಲ್ವಾ? ನೋಡ್ದ್ಯಾ ನಾವು ಹೇಳೋ ಮಾತನ್ನ ಇವಳು ಯಾವ ರೀತಿ ತಗೋತಾಳೆ. ಇಡೀ ಮನೇಲಿ ಎಲ್ಲಿ ನೋಡಿದ್ರು ಇವಳು ತಲೆ ಕೂದಲುಗಳೇ ಬಿದ್ದಿರುತ್ತೆ. ಹೇಳಕ್ ಹೋದ್ರೆ ಇವಳು ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಒಂದಿನ ಮನೆಗೆ ಗೆಸ್ಟ್ ಬರ್ತಾರೆ. ಸುಮಾ, ರಘು, ಬನ್ನಿ, ನೀವು ನಮ್ಮ ಮನೆಗೆ ಬಂದು ಎಷ್ಟು ಸಮಯ ಆಯ್ತು. ಬನ್ನಿ, ಕೂತ್ಕೊಳ್ಳಿ, ಬನ್ನಿ. ಇಬ್ರು ಕೂತ್ಕೊಳ್ಳೋಕೆ ಅಂತ ಸೋಫಾ ಹತ್ರ ಹೋಗ್ತಾರೆ. ಸೋಫಾ ಮೇಲೆಲ್ಲ ತಲೆ ಕೂದಲು, ಇನ್ನೇನು ಮಾಡಕ್ಕಾಗಲ್ಲ ಅಂತ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋತಾರೆ. ಆಂಟಿ ಚೆನ್ನಾಗಿದ್ದೀರಾ? ಹೂನಪ್ಪ, ಚೆನ್ನಾಗಿದ್ದೀನಿ. ನೀವಿಬ್ರು ಚೆನ್ನಾಗಿದ್ದೀರಾ ತಾನೆ? ಹ್ಞೂ ಆಂಟಿ, ಆರಾಮಿದ್ದೀವಿ. ಇಲ್ಲೇ ಮಾರ್ಕೆಟ್ ಕಡೆ ಬಂದಿದ್ವಿ. ಹಾಗೆ ನಿಮ್ಮನೇನು ಇಲ್ಲಿಗೆ ಹತ್ರ ಆಗುತ್ತಲ್ವಾ, ಹಾಗಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಒಳ್ಳೇದಾಯ್ತು ಬಂದಿದ್ದು. ಶ್ರುತಿ, ಸುಮಾ, ರಘು ಬಂದಿದ್ದಾರೆ, ಜ್ಯೂಸ್ ತಗೊಂಡ್ ಬಾಮ್ಮ. ಸರಿ ಅತ್ತೆ. ಸ್ವಲ್ಪ ಹೊತ್ತಲ್ಲಿ ಶ್ರುತಿ ಜ್ಯೂಸ್ ತಗೊಂಡು ಬರ್ತಾಳೆ. ಆದ್ರೆ ಇದೇನಿದು, ಜ್ಯೂಸ್ ಟ್ರೇನಲ್ಲೂ ತಲೆ ಕೂದಲು. ಜ್ಯೂಸ್ ತಗೊಳ್ಳಿ, ಹಾಗೆ ಕೂತಿದ್ದೀರಲ್ಲ. ಪರವಾಗಿಲ್ಲ, ನಮಗೆ ಯಾಕೋ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತಾ ಇಲ್ಲ. ಇವತ್ತಷ್ಟೊಂದು ಶೆಕೆನೂ ಇಲ್ಲ, ತಣ್ಣಗಿದೆ ನೋಡಿ, ಅದಕ್ಕೆ ಯಾಕೋ ಬೇಡ ಅನ್ನಿಸ್ತಾ ಇದೆ. ಹೌದು. ಅಯ್ಯೋ, ಇಬ್ರು ಯಾಕೆ ಒಂಥರ ನಾಚ್ಕೊಂಡಾಗ ಮಾಡ್ತಾ ಇದ್ದೀರಾ? ಇದೇನು ಬೇರೆ ಮನೆನಾ? ನಿಮ್ಮನೆ ಅಂತಾನೆ ಅನ್ಕೊಳ್ಳಿ. ಹೌದಂಡಿ, ಹೌದು. ಸುಮಾ, ಇಷ್ಟೊತ್ತಿಗೆ ಒಂದು ಸೀರಿಯಲ್ ಬರತ್ತಮ್ಮ, ದಿನ ನೋಡ್ತೀನಿ. ಒಂದು ಸ್ವಲ್ಪ ಅಲ್ಲಿ ಹೋಗಿ ರಿಮೋಟ್ ತಂದು ಕೊಡ್ತೀಯಮ್ಮ, ಟಿವಿ ಅನ್ನ ಹಾಕೋಣ. ಸರಿ ಆಂಟಿ. ಸುಮಾ ಟಿವಿ ರಿಮೋಟ್ ತಗೊಳ್ಳೋಕೆ ಅಂತ ಬರ್ತಾಳೆ. ಅಲ್ಲಿ ನೋಡಿದ್ರಿ ಟಿವಿ ಟೇಬಲ್ ಮೇಲೆಲ್ಲ ತಲೆ ಕೂದಲು. ಅಯ್ಯೋ ದೇವ್ರೆ, ಇದೇನು ಮನೆನೋ ತಲೆ ಕೂದಲು ಅಂಗಡಿನೋ? ಅಯ್ಯಪ್ಪ, ಇದೇನು ಕರ್ಮನೋ ಮಾರ್ಯ, ಎಲ್ಲೂ ಈ ಥರ ನೋಡಿಲ್ಲ. ರೀ, ನಡೀರಿ, ಮೊದಲು ಇಲ್ಲಿಂದ ಹೋಗೋಣ. ನಾವು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಇವರು ತಲೆ ಕೂದಲಲ್ಲಿ ಅಡುಗೆ ಮಾಡಿ ಬಡಿಸ್ಬಿಡ್ತಾರೆ. ಸುಮಾ, ರಘು, ಏನು ಅರ್ಜೆಂಟಲ್ಲಿ ಓಡ್ತಾ ಇದ್ದೀರಾ? ಏನಾಯ್ತು? ಆಂಟಿ, ಒಂದು ಅರ್ಜೆಂಟ್ ಕೆಲಸ ಬಂದಿದೆ, ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಇನ್ನೊಂದ್ಸಲ ಯಾವಾಗಲಾದ್ರೂ ಬರ್ತೀವಿ ಆಂಟಿ. ನನಗೆಲ್ಲ ಅರ್ಥ ಆಯ್ತು. ಇವ್ರು ಈ ಥರ ಓಡ್ ಹೋಗೋಕ್ಕೆ ಪಕ್ಕ ಈ ಶ್ರುತಿ ತಲೆ ಕೂದಲೇ ಕಾರಣ. ಅಯ್ಯೋ ದೇವ್ರೆ, ಇಷ್ಟೊತ್ತಾದ್ರೂ ನಾನು ಗಮನಿಸ್ಲೇ ಇಲ್ವಲ್ಲ. ಅಲ್ಲಿ ನೋಡಲ್ಲಿ, ಆ ಜ್ಯೂಸಿನ ಟ್ರೇನಲ್ಲೆಲ್ಲ ತಲೆ ಕೂದಲು. ಹಂಗೆ ಅಷ್ಟೆಲ್ಲ ನೋಡಿದ್ಮೇಲೆ ಯಾರಾದ್ರೂ ಜ್ಯೂಸ್ ಕುಡಿತಾರಾ? ಜ್ಯೂಸ್ ಅಲ್ಲ, ನಮ್ಮನೇಲಿ ಯಾರು ಒಂದು ಲೋಟ ನೀರು ಕುಡಿಯಲ್ಲ. ಅಯ್ಯೋ ರಾಮ, ಅವರಿಬ್ರು ಕೂತ್ಕೊಂಡಿದ್ದು ಸೋಫಾ ಮೇಲೆಲ್ಲ ಕೂದಲಿದೆ. ಇದನ್ನೆಲ್ಲ ನೋಡಿನೇ ಅವರು ಹೇಸ್ಕೊಂಡು ಹೊರಟೋಗಿದ್ದಾರೆ. ಏನು ಕರ್ಮನಪ್ಪ ಇದು, ಥೂ. ನಮ್ಮ ಬಗ್ಗೆ ಎಷ್ಟು ಹೇಸಿಗೆ ಮಾಡ್ಕೊಂಡು ಹೋದ್ರೋ ಏನೋ. ಸಂಜೆ ಸಮಯ. ರವಿ, ನಿನ್ನ ಹೆಂಡತಿಗೆ ಹೇಗಾದರೂ ಮಾಡಿ ಬುದ್ಧಿ ಹೇಳಪ್ಪ. ಅವಳ ತಲೆ ಕೂದಲು ಉದ್ರೋದನ್ನ ಕಡಿಮೆ ಮಾಡ್ಕೊಳ್ಳೋದು ಕಡೆ ಸ್ವಲ್ಪ ಗಮನ ಕೊಡಕ್ಕೆ ಹೇಳಪ್ಪ. ಇವತ್ತು ಏನಾಯ್ತು ಗೊತ್ತಾ? ಇವತ್ತು ಮನೆಗೆ ಸುಮಾ ಮತ್ತೆ ರಘು ಬಂದಿದ್ರು. ಅವರಿಗೆ ಕೂತ್ಕೊಳ್ಳೋಕೆ ಹೇಳಿದೆ. ಅಲ್ಲಿ ಸೋಫಾ ಮೇಲೆಲ್ಲ ಇವಳು ತಲೆ ಕೂದಲು. ಅದನ್ನು ನೋಡಿದ್ರು ಇನ್ನೇನು ಮಾಡ್ತಾರೆ, ಅನಿವಾರ್ಯ ಕೂತ್ಕೊಂಡ್ರು. ಆಮೇಲೆ ಇವಳಿಗೆ ಜ್ಯೂಸ್ ತರಕ್ಕೆ ಹೇಳಿದೆ. ಜ್ಯೂಸ್ ತಗೊಂಡು ಬಂದಿದ್ದಾಳೆ. ಜ್ಯೂಸ್ ಟ್ರೇನಲ್ಲೆಲ್ಲ ತಲೆ ಕೂದಲು. ಅದನ್ನು ನೋಡಿ ಹೇಸ್ಕೊಂಡವರು ಜ್ಯೂಸೇ ಕುಡಿಲಿಲ್ಲ. ಆಮೇಲೆ ಟಿವಿ ರಿಮೋಟ್ನ ಸುಮ್ಮಂಗೆ ಒಂಚೂರು ತಂದು ಕೊಡಕ್ಕೆ ಹೇಳಿದೆ. ಅವಳು ತರಕ್ಕೆ ಹೋಗಿದ್ದಾಳೆ. ಅಲ್ಲಿ ಟಿವಿ ಟೇಬಲ್ ಮೇಲೆಲ್ಲ ತಲೆ ಕೂದಲು. ಅದನ್ನು ನೋಡಿ ಹೇಸ್ಕೊಂಡವರು ಒಂದು ನಿಮಿಷನೂ ನಿಲ್ಲಿಲ್ಲಪ್ಪ, ಹಾಗೆ ಹೊರಟೋಗ್ಬಿಟ್ರು ಗೊತ್ತಾ. ಇಲ್ಲಾಂದ್ರೆ ಹಾಗೆಲ್ಲ ಹೋಗೋರೇ ಅಲ್ಲ. ಇಷ್ಟು ಹೊತ್ತು ಕೂತ್ಕೊಂಡು ನಮ್ಮ ಜೊತೆ ಮಾತಾಡಿ ಊಟ ತಿಂಡಿ ಮಾಡ್ಕೊಂಡು ಹೋಗೋರವರು. ಅಂಥವ್ರು ಹಾಗೆ ಓಡ್ ಹೋಗಿದ್ದಾರೆ ಅಂತಂದ್ರೆ ಅವ್ರು ಏನು ಅನ್ಕೊಂಡಿರಲ್ಲ, ನಮ್ಮ ಬಗ್ಗೆ ಎಷ್ಟು ಅಸಹ್ಯ ಮಾಡ್ಕೊಂಡಿರಲ್ಲ. ಅಯ್ಯೋ ದೇವ್ರೆ, ಇಷ್ಟೆಲ್ಲ ಆಯ್ತಾ? ಸರಿನಮ್ಮ, ನಾನು ಅವಳ ಹತ್ರ ಮಾತಾಡ್ತೀನಿ.
ಶ್ರುತಿ, ಅದು ಏನಂದ್ರೆ ನನಗೆ ಗೊತ್ತು ನೀವು ಏನು ಹೇಳ್ತೀರಾ ಅಂತ. ತಲೆ ಕೂದಲು ಉದುರ್ದೇ ಇರೋ ಹಾಗೆ ನೋಡ್ಕೋ, ಏನಾದರೂ ಟ್ರೀಟ್ಮೆಂಟ್ ತಗೋ, ತಲೆ ಕೂದಲನ್ನ ನೀಟಾಗಿ ಕಟ್ಕೋ, ಆಮೇಲೆ ಮನೆ ತುಂಬ ತಲೆ ಕೂದಲು ಉದುರಿದ್ರೆ ಅದನ್ನೆಲ್ಲ ಸ್ವಲ್ಪ ಗಮನ ಕೊಟ್ಟು ಕ್ಲೀನ್ ಮಾಡ್ತಿರೋ. ಇದನ್ನೇ ಹೇಳಕ್ ಬಂದಿದ್ದೀರಾ ಅಲ್ವಾ? ಒಂದು ಸಮಯ ಇತ್ತು ಈ ನನ್ನ ತಲೆ ಕೂದಲನ್ನೇ ನೀವು ಎಷ್ಟು ಇಷ್ಟಪಡ್ತಾ ಇದ್ರಿ, ಅದೇ ಈಗ ಮನೆ ತುಂಬ ನಂದೇ ಅದೇ ತಲೆ ಕೂದಲು ಬಿದ್ದಿರುತ್ತೆ. ಅದನ್ನ ನೋಡಿ ನಿಮಗೆ ಎಷ್ಟು ಕೋಪ ಬರ್ತಾ ಇದೆ ಅಲ್ವಾ? ಅದು ಹಾಗಲ್ಲ ಶ್ರುತಿ, ಸ್ವಲ್ಪ ಹೇಳೋದನ್ನ ಅರ್ಥ ಮಾಡ್ಕೊ. ನೀನು ಯಾಕೆ ನಾವು ಹೇಳೋದನ್ನ ಅರ್ಥ ಮಾಡ್ಕೊಳಲ್ಲ? ನೀನು ಡಿಫ್ರೆಂಟ್ ವೇನಲ್ಲೇ ತಗೋತೀಯಪ್ಪ ನಾವು ಹೇಳೋದನ್ನೆಲ್ಲ. ಈಗಲೂ ನನಗೆ ನೀನು ಈ ತಲೆ ಕೂದಲಂದ್ರೆ ತುಂಬ ಇಷ್ಟ. ಆದರೆ ಅದೇ ತಲೆ ಕೂದಲು ಈ ರೀತಿ ಮನೆ ಮೂಲೆ ಮೂಲೆಲು ಎಲ್ಲ ನೋಡಿದ್ರೂ ಬಿದ್ದಿದ್ರೆ ಅದು ಚೆನ್ನಾಗಿ ಅನ್ಸುತ್ತಾ ಹೇಳು? ಚೆನ್ನಾಗಿ ಕಾಣಲ್ಲ ಅಲ್ವಾ? ನಮ್ಗಳಿಗೆ ಹೀಗನ್ಸುತ್ತೆ ಅಂದರೆ ಆ ಮನೆಗೆ ಯಾರಾದರೂ ಹೊರಗಡೆಯಿಂದ ಬಂದವ್ರಿಗೆ ಹೇಗನ್ಸಲ್ಲ? ಸಾಕು ಸುಮ್ಮನಿರಿ, ನಾನು ಮಾಡೋದೆಲ್ಲ ತಪ್ಪು. ಅದೇ ನೀವು ನಿಮ್ಮಮ್ಮನ ಮಾತು ಕೇಳಿ ಇಲ್ಲಿ ಬಂದು ನನಗಿಷ್ಟೆಲ್ಲ ಅಂತ ಇದ್ದೀರಲ್ಲ, ಇದು ಸರಿನಾ? ಅಮ್ಮ ನನಗೇನು ಬೇಡದೇ ಇರೋದನ್ನು ಹೇಳಿಲ್ಲ, ಬಂದು ನಿನಗೆ ಹಾಗನ್ನು ಹೀಗನ್ನು ಅಂತಲೂ ಹೇಳಿಲ್ಲ. ಸ್ವಲ್ಪ ನೀನು ಈ ಉದ್ರೋ ತಲೆ ಕೂದಲು ಕಡೆ ಗಮನ ಕೊಡೋಕ್ಕೆ ಹೇಳಿದ್ರು ಅಷ್ಟೇ. ನನ್ನ ತಲೆ ಕೂದಲು ನನ್ನ ಇಷ್ಟ, ಹೋಗ್ರಿ, ನನಗೇನು ಹೇಳಕ್ ಬರಬೇಡಿ ನೀವು. ಹೀಗೆ ಶ್ರುತಿ ಏನೇ ಹೇಳಿದ್ರು ಕಿವಿ ಮೇಲೆ ಹಾಕೊಳ್ಳಲ್ಲ. ಮನೇಲಿ, ಅಡುಗೆ ಮನೇಲಿ, ಬಾತ್ರೂಮಲ್ಲಿ, ಹಾಲ್ನಲ್ಲಿ, ಸೋಫಾ ಮೇಲೆ, ಬಾಚಣಿಗೆಲಿ ಎಲ್ಲಿ ನೋಡಿದ್ರು ಅವಳು ತಲೆ ಕೂದಲು. ಆದರೆ ಅವಳಿಗೆ ಮಾತ್ರ ಇದು ಏನು ಅನಿಸ್ತಾನೆ ಇರಲ್ಲ. ಮುಂದಿನ ಬೆಳಗ್ಗೆ ಶ್ರುತಿ ಏಳಷ್ಟೊತ್ತಿಗೆ ಅವಳು ತಲೆ ಕೂದಲು ಪೂರ್ತಿ ಉದುರು ಹೋಗಿ ಬೋಳಿ ಆಗ್ಬಿಟ್ಟಿರ್ತಾಳೆ. ಶ್ರುತಿ, ಇದೇನೇ ಇದು? ನೀನ್ ಬಾಣ್ಲಿ ಆಗಿ ಹೋಗ್ಬಿಟ್ಟಿದ್ಯಲ್ಲಿ, ತಲೆಯಲ್ಲಿ ಒಂದು ಕೂದಲಿಲ್ಲ. ಸುಮ್ನೆ ಏನೇನೋ ಹೇಳಕ್ ಬರಬೇಡಿ. ಬಾಣ್ಲಿ ನೀವಾಗ್ಬಹುದು, ನಾನಲ್ಲ. ನೀವೇನಾದ್ರೂ ಬಾಣ್ಲಿ ಆದ್ರಿ ಅಂದ್ರೆ ನಾನು ಹೊಸ ಗಂಡನ್ ಹುಡ್ಕೋಬೇಕಾಗುತ್ತೆ. ಅಲ್ಲಲ್ಲ, ನೀವಲ್ಲ, ಅತ್ತೆ ಬಾಣ್ಲಿ ಆಗ್ಬೇಕು, ಇನ್ನೂ ಮಜಾ ಇರುತ್ತೆ. ನೀವು ಅಮ್ಮ ಮಗ ಬೇಕಾದ್ರೆ ಬಾಣ್ಲಿ ಆಗ್ರಿ, ನಾನು ಯಾಕಾಗ್ಲಿ? ನಮ್ಮಿಬ್ರನ್ನು ಆಡ್ಕೊಳ್ಳೋದು ಬಿಟ್ಟು ಸ್ವಲ್ಪ ಹೋಗಿ ಕನ್ನಡಿಲಿ ನಿನ್ ಮುಖ ನೋಡ್ಕೊ. ಮೊದಲು ನಿನ್ ಮುಖ ಹೋಗಿ ನೋಡ್ಕೊ, ಆಮೇಲೆ ನಮ್ಮಿಬ್ರನ್ನು ಬಾಣ್ಲಿ ಮಾಡುವಂತೆ. ಅತ್ತೆ ಹೇಳಿದ್ಮೇಲೆ ಶ್ರುತಿ ಹೋಗಿ ಕನ್ನಡಿ ನೋಡ್ಕೋತಾಳೆ. ಇಲ್ಲ, ಇದು ನಾನಲ್ಲ, ಇದು ನಾನಲ್ಲ, ಇದೇನಿದು, ಇದು ನಾನಲ್ಲ, ಇಲ್ಲ, ಇದು ಹೇಗಾಗಕ್ಕೆ ಸಾಧ್ಯ? ನಾನು ಯಾವ ಕಾರಣಕ್ಕೂ ಬಾಣ್ಲಿ ಆಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ತಲೆ ಕೂದಲು ಎಲ್ಲೋಯ್ತು? ಹೋಗ್ಲಿ ಬಿಡು ಶ್ರುತಿ, ಒಂಥರ ಒಳ್ಳೇದೇ ಆಯ್ತಲ್ವಾ? ಈಗ ನಿನ್ ತಲೆಯಲ್ಲಿ ಕೂದಲೇ ಇಲ್ಲ ಅಂದಮೇಲೆ ಮನೇಲಿ ಮೂಲೆ ಮೂಲೆಲೂ ನಿನ್ ತಲೆ ಕೂದಲು ಬೀಳೋದು ತಪ್ಪುತ್ತೆ. ಅದರಿಂದಾಗಿ ನಿನ್ನ ಮಧ್ಯೆ ಮಾತು ಕತೆ ಅದ್ರ ಬಗ್ಗೆ ಡಿಸ್ಕಷನ್ನು ಇದು ಯಾವುದೂ ಇರೋದಿಲ್ಲ. ಒಂಥರ ಒಳ್ಳೇದೇ ಆಯ್ತಲ್ಲ ಬಿಡು. ಅಷ್ಟೇ ಅಲ್ಲ ಕಣೋ, ಇವಳು ಈ ತರ ಬಾಣ್ಲಿ ಆದ್ಮೇಲೆ ಮೊದ್ಲಿಗಿಂತ ಚೆನ್ನಾಗೇ ಕಾಣ್ತಾ ಇದ್ದಾಳಲ್ವಾ? ಹೌದಮ್ಮ, ಚೆನ್ನಾಗಿ ಕಾಣ್ತಿದ್ದಾಳೆ. ಅವಳ ನುಣ್ಣನೆ ತಲೆ ನೋಡು, ಏನ್ ಸಖತ್ತಾಗಿ ಕಾಣ್ತಿದೆ. ಇಲ್ಲ ಇಲ್ಲ, ನನ್ನ ತಲೆ ಕೂದಲಿದ್ರೇನೆ ನನ್ನ ಮುಖಕ್ಕೊಂದು ಲಕ್ಷಣ. ನಾನು ನೋಡಕ್ಕೆ ಕೆಟ್ಟದಾಗ ಕಾಣ್ತಿದ್ದೀನಿ. ನೀವು ನನಗೆ ತಮಾಷೆ ಮಾಡ್ತಿದ್ದೀರಾ, ನನಗೆ ಗೊತ್ತು. ನನ್ನನ್ನು ನಾನೇ ನೋಡ್ಕೊಳಕ್ ಆಗ್ತಿಲ್ಲ. ಇನ್ಮೇಲೆ ನಾನು ಹೊರಗಡೆ ಎಲ್ಲ ಹೇಗೆ ಓಡಾಡ್ಲಿ? ನನ್ನ ತಲೆ ಕೂದಲಿಲ್ದೆ ನನ್ನಿಂದ ಬದುಕಕ್ಕಾಗಲ್ಲ. ನನಗೆ ನನ್ನ ತಲೆ ಕೂದಲು ಬೇಕು, ತಲೆ ಕೂದಲು ಬೇಕು, ತಲೆ ಕೂದಲು ಬೇಕು. ನೋಡ್ದ್ಯಾ, ನಿನ್ನ ತಲೆ ಕೂದಲು ಅಷ್ಟೊಂದು ಉದುರ್ತಾ ಇತ್ತು. ಯಾವ ಕಾಲದಿಂದ ನಾವು ನಿನಗೆ ಹೇಳ್ತಾನೆ ಬಂದ್ವಿ, ಆದ್ರೆ ನೀನು ನಮ್ಮ ಮಾತು ಕೇಳಿದ್ಯಾ? ಇಲ್ಲ. ನೋಡಿ ಇವಾಗ ಅನುಭವಿಸ್ಬೇಕು, ಏನು ಮಾಡೋಕ್ಕಾಗಲ್ಲ. ನಾವು ಹೇಳ್ದಾಗ್ಲೇ ಒಂದು ಸ್ವಲ್ಪ ತಲೆ ಕೂದಲು ಉದ್ರೋದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ಕೇರ್ ಮಾಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಶ್ರುತಿ, ಬೇಜಾರು ಮಾಡ್ಕೋಬೇಡ. ತಲೆ ಕೂದಲು ಇದ್ದಾಗಿನ ನಿನ್ನ ರೂಪ ನನಗೆ ತುಂಬ ಇಷ್ಟ ಏನೋ ಹೌದು. ಆದರೆ ಈಗ ನಿನ್ನ ಈಗಿನ ರೂಪನೂ ನಾನು ಅಕ್ಸೆಪ್ಟ್ ಮಾಡ್ತೀನಿ. ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀವೇನೋ ಹೇಳಿದ್ರು ನನಗೆ ಸಮಾಧಾನ ಇಲ್ಲ. ನನ್ನ ತಲೆ ಕೂದಲು ಇಲ್ಲ ಅಂದ್ರೆ ನಾನು ಇಲ್ಲ ಅಂತ ಅರ್ಥ. ನನ್ನ ತಲೆ ಕೂದಲು ಯೋ ಅಷ್ಟೊಂದು ಅಳ್ಬೇಡ ಶ್ರುತಿ, ಅಳ್ಬೇಡ. ಅವಳು ತುಂಬ ಅಳೋದನ್ನ ನೋಡಿ ರವಿ ಬಂದು ಅವಳ ತಲೆಗೆ ಹಾಕಿದ್ದಂತ ಬೋಳ್ ತಲೆ ಮಾಸ್ಕ್ನ ತೆಗಿತಾನೆ. ಅಂದ್ರೆ ನನ್ನ ತಲೆ ಕೂದಲು ವಾಪಸ್ ಬಂದ್ಬಿಡ್ತು. ನನ್ನ ತಲೆ ಕೂದಲು ಉದ್ರೋಗಿಲ್ಲ. ನೋಡಿದ್ಯಾ ಈಗ ಹೇಗೆ ಅನ್ನಿಸ್ತಿದೆ ನಿನಗೆ? ಪೂರ್ತಿ ತಲೆ ಕೂದಲು ಉದುರು ಹೋದ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಈ ಒಂದು 5-10 ನಿಮಿಷದಲ್ಲಿ ನಿನಗೆ ಅರ್ಥ ಆಗಿರ್ಬೇಕಲ್ಲ. ಇನ್ಮೇಲಾದರೂ ಇಷ್ಟೊಂದು ಉದುರ್ತಾ ಇರೋ ನಿನ್ನ ತಲೆ ಕೂದಲು ಕಡೆ ಗಮನ ಕೊಡು. ಅದನ್ನು ಉದುರದೇ ಇರೋ ಹಾಗೆ ನೋಡ್ಕೋ. ಅಕಸ್ಮಾತ್ ಎಲ್ಲಾದ್ರೂ ಜಾಸ್ತಿ ಆ ಥರ ಬಿದ್ದಿದ್ರೆ ಅದನ್ನು ಕ್ಲೀನ್ ಮಾಡಿರೋದ್ರ ಕಡೆ ಎಲ್ಲದ್ರ ಕಡೆ ಗಮನ ಕೊಡು. ಹೌದು ರೀ, ಹೀಗೆ ತಲೆ ಕೂದಲು ಉದುರ್ತಾ ಮುಂದೆ ಏನಾಗ್ಬೋದು ಅನ್ನೋದ್ರ ಕಡೆ ನಾನು ಯೋಚನೆ ಕೂಡ ಮಾಡಲಿಲ್ಲ. ಅಷ್ಟೇ ಅಲ್ಲ, ನನ್ನ ತಲೆ ಕೂದಲು ಉದುರ್ತಾ ಇದ್ರೂ ನಿಮ್ಮ ಎದುರಿಗೆ ನಾನು ಅದನ್ನು ಒಪ್ಕೊಳ್ತಾನೂ ಇರಲಿಲ್ಲ. ಅದು ನನ್ನ ತಲೆ ಕೂದಲು ಅಲ್ಲ ಅಂತಲೇ ವಾದ ಮಾಡ್ತಾ ಬಂದಿದ್ದೆ. ಐ ಆಮ್ ಸಾರಿ ರೀ. ಇನ್ಮೇಲೆ ನಾನು ಇದೆಲ್ಲದ್ರ ಕಡೆ ಕೇರ್ ತಗೋತೀನಿ. ನನ್ನ ತಲೆ ಕೂದಲು ಉದುರದೇ ಇರೋ ಹಾಗೆ ಕೇರ್ ತಗೋತೀನಿ. ಅಕಸ್ಮಾತ್ ಉದುರಿದ್ರು ಅದರಿಂದ ಬೇರೆ ಯಾರಿಗೂ ಸಮಸ್ಯೆ ಆಗದೆ ಇರೋ ಹಾಗೆ ನೋಡ್ಕೋತೀನಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.